ಹಾಯ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಸ್ತ್ರೀ ವಶೀಕರಣ, ಪುರುಷ ವಶೀಕರಣ ಹೇಗೆ ಮಾಡುವುದು ಅಂತ ಹೇಳಿಕೊಡ್ತೀವಿ. ಈ ತಂತ್ರದಿಂದ ನೀವು ಸ್ತ್ರೀ ಆಗಿರಬಹುದು ಅಥವಾ ಪುರುಷರನ್ನು ಆಗಿರಬಹುದು, ನೀವು ನಿಮ್ಮ ವಶಕ್ಕೆ ಮಾಡಿಕೊಳ್ಳಬಹುದು. ಇದು ಅತ್ಯಂತ ಶಕ್ತಿಶಾಲಿ ಹಾಗೂ ಪ್ರಭಾವಶಾಲಿಯಾದಂತಹ ವಶೀಕರಣ ತಂತ್ರವಾಗಿದೆ ಹಾಗೂ ಇದು ತುಂಬ ಸರಳವಾದ ವಿಧಾನವಾಗಿದೆ. ಈ ತಂತ್ರವನ್ನು ಮಾಡುವಾಗ ಯಾರು ಕೂಡ ನೋಡಬಾರ್ದು ಫ್ರೆಂಡ್ಸ್. ಇದನ್ನು ನಿಮಗೆ ಮನೆಯಲ್ಲಿ ಮಾಡಲು ಕಷ್ಟ ಆಗುತ್ತೆ ಅಂತ ಅನಿಸಿದರೆ ಡಿಸ್ಪ್ಲೇ ಆಗ್ತಾ ಇರೋ ಗುರೂಜಿ ನಂಬರಿಗೆ ಕರೆ ಮಾಡಿ. ಅವರು ನಿಮಗೆ ಪರಿಹಾರವನ್ನು ನೀಡ್ತಾರೆ ಹಾಗೂ ಅವರೇ ನಿಮಗೆ ಈ ತಂತ್ರವನ್ನು ಮಾಡಿಕೊಡ್ತಾರೆ ಸ್ನೇಹಿತರೆ. ಇದನ್ನು ಹೇಗೆ ಮಾಡೋದು ಅಂತ ತಿಳಿಸಿಕೊಡ್ತೀವಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹೌದು, ಈ ತಂತ್ರ ಅತ್ಯಂತ ಸರಳ ಹಾಗೂ ಅತ್ಯಂತ ಶಕ್ತಿಶಾಲಿ ಹಾಗೂ ಪ್ರಭಾವಶಾಲಿಯಾದಂತಹ ವಶೀಕರಣ ತಂತ್ರವಾಗಿದೆ. ಈ ತಂತ್ರವನ್ನು ಮಾಡಲು ನಿಮ್ಮ ಬಳಿ ಒಂದು ಬಿಳಿ ಹಾಳೆ, ಕೆಂಪು ಕುಂಕುಮ ಹಾಗೂ ಕಪ್ಪು ಬಣ್ಣದ ಸ್ಕೆಚ್ ಅಥವಾ ಪೆನ್ನು ಬೇಕಾಗುತ್ತೆ. ಮೊದಲು ಬಿಳಿ ಹಾಳೆಯ ಮೇಲೆ ವಿಡಿಯೋದಲ್ಲಿ ತೋರಿಸಿರುವ ರೀತಿಯಲ್ಲಿ ಕಪ್ಪು ಬಣ್ಣದ ಸ್ಕೆಚ್ನಿಂದ ಚೌಕವನ್ನು ರಚಿಸಿಕೊಳ್ಳಿ. ನಂತರ ಆ ಚೌಕದ ಒಳಭಾಗದಲ್ಲಿ ವಿಡಿಯೋದಲ್ಲಿ ತೋರಿಸಿರುವ ರೀತಿಯಾಗಿ ಒಂದು ವೃತ್ತವನ್ನು ರಚಿಸಿಕೊಳ್ಳಿ. ನಂತರ ಆ ವೃತ್ತದ ಒಳಗೆ ಕಪ್ಪು ಬಣ್ಣದ ಸ್ಕೆಚ್ನ ಸಹಾಯದಿಂದ ನಾನು ಹೇಳುವಂತಹ ಒಂದು ಮಂತ್ರವನ್ನು ಬರೆದುಕೊಳ್ಳಿ. ಶ್ರೀಂ ಕ್ರೀಂ ಸಾಹಾ ಎಂದು ವಿಡಿಯೋದಲ್ಲಿ ತೋರಿಸಿರುವ ರೀತಿಯಲ್ಲಿ ಬರೆದುಕೊಳ್ಳಿ. ಆ ವೃತ್ತದ ಮೇಲಿನ ಎರಡೂ ಬದಿಯಲ್ಲಿ ಓಂ ಎಂದು ಬರೆಯಿರಿ. ಈ ರೀತಿ ಬರೆದ ನಂತರ ಆ ವೃತ್ತದ ಒಳಗಡೆ ನೀವು ಪ್ರೀತಿಸುತ್ತಿರುವ ಹುಡುಗಿಯ ಹೆಸರನ್ನು ಬರೆಯಿರಿ. ನಂತರ ಪ್ಲಸ್ ಚಿಹ್ನೆ ಹಾಕಿ ಅದರ ಕೆಳಗಡೆ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ. ಸರಿಯಾಗಿ ನೆನಪಿಟ್ಟುಕೊಳ್ಳಿ. ಮೊದಲು ಆ ಬಿಳಿ ಹಾಳೆಯ ಮೇಲೆ ಒಂದು ಚೌಕವನ್ನು ರಚಿಸಿಕೊಳ್ಳಿ. ಆ ಚೌಕದ ಒಳಗಡೆ ಒಂದು ವೃತ್ತವನ್ನು ರಚಿಸಿ ಆ ವೃತ್ತದ ಒಳಗಡೆ ಶ್ರೀಂ ಕ್ರೀಂ ಸಾಹಾ ಎಂದು ವಿಡಿಯೋದಲ್ಲಿ ತೋರಿಸಿರುವ ರೀತಿಯಾಗಿ ಬರೆದುಕೊಳ್ಳಿ. ಆ ವೃತ್ತದ ಮೇಲಿನ ಎರಡೂ ಬದಿಯಲ್ಲಿ ಓಂ ಎಂದು ಬರೆಯಿರಿ. ಈ ರೀತಿ ಬರೆದ ನಂತರ ಆ ವೃತ್ತದ ಒಳಗಡೆ ನೀವು ಪ್ರೀತಿಸುತ್ತಿರುವ ಹುಡುಗಿಯ ಹೆಸರನ್ನು ಬರೆಯಿರಿ. ನಂತರ ಪ್ಲಸ್ ಚಿಹ್ನೆಯನ್ನು ಹಾಕಿ ಅದರ ಕೆಳಗಡೆ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ. ಈ ರೀತಿ ಬರೆದ ನಂತರ ಆ ವೃತ್ತದ ಒಳಗಡೆ ಕೆಂಪು ಕುಂಕುಮವನ್ನು ಚೆಲ್ಲಿ. ಇದಾದ ಬಳಿಕ ಅದನ್ನು ಫೋಲ್ಡ್ ಮಾಡಿಕೊಳ್ಳಿ. ಈ ತಂತ್ರವನ್ನು ಶ್ರದ್ಧೆ ಭಕ್ತಿಯಿಂದ ಮಾಡಿ. ಈ ರೀತಿ ಮಾಡುವುದರಿಂದ ನೀವು ಪ್ರೀತಿಸಿದಂತಹ ವ್ಯಕ್ತಿಯು ನಿಮ್ಮ ಬಳಿ ಬರುವುದು ಖಂಡಿತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.